ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಏನು ತುರುವೇಕೆರೆ ತಾಲೂಕಲ್ಲಿ ನಮ್ಮ ಗಂಗಾಧರ್ ಸರ್ ಜೊತೆಲಿದ್ದೀವಿ. ತುರುವೇಕೆರೆ ತಾಲೂಕು, ಇದು ಪಪ್ಪುಸ್ವಾಳ್ಯ ಅಂತ ಊರು. ಈ ಊರಿನಲ್ಲಿ ನಾವು ಸೋಲಾರ್ನ ಇನ್ಸ್ಟಾಲ್ ಮಾಡಿ ಇವತ್ತು ನಮ್ಮ ರೈತರಾದಂಥ ಗಂಗಾಧರ್ ಸರ್ ಇದ್ದಾರೆ, ನಿಮ್ಮ ಹೆಸರು ಸರ್? ರೇಣುಕಯ್ಯ ಇದ್ದಾರೆ, ಸತೀಶ್ ಅವರಿದ್ದಾರೆ, ಗಂಗಣ್ಣವರಿದ್ದಾರೆ. ಇವರೆಲ್ಲ ಸೇರಿ ನಮಗೆ ಧನ್ಯವಾದಗಳು ಹೇಳಿದ್ದಾರೆ. ಆದ್ರೂ ನಾವು ಅವ್ರ ಹತ್ರ ಅವ್ರ ಬಾಯಿಂದ ಏನು ಅನ್ನಿಸ್ತು ಅಂತ ಒಂದು ಮಾತು ಕೇಳೋಣ. ಸರ್, ಏನು ಅನ್ನಿಸ್ತು ಸರ್ ನಿಮಗೆ? ಒಳ್ಳೆಯ ಉತ್ತಮವಾದಂಥ ನೀರು ಸಿಕ್ಕಿದೆ. ಇನ್ನು ಯಾವ ಕರೆಂಟು ನೆಚ್ಕೊಳ್ಳೋದು ಬೇಡಿ. ಕರೆಂಟ್ ನೆಚ್ಕೊಂಡು ಅವರು ಕೊಟ್ಟಾಗ ಹೋಗಿ ರಾತ್ರಿನಾಗ ಸಾಯೋದು. 60 ಅಚ್ಚುಕಟ್ಟ ನೀರು ಹಾಯಿಸ್ಕೊಂಡ್ಬಿಟ್ಟು ನೆಮ್ಮದೇ ಮನೆ ತೆಗೆದುಬಿಡ್ಬೋದು. ನಮ್ಮ ಪಪ್ಪುಸ್ವಾಳ್ಯ ಗ್ರಾಮದ ಬಸವರಾಜು ಅವರು ನೀರಿನ ಬಗ್ಗೆ ಅದನ್ನು ನೋಡ್ತಿದ್ದಂಗೆ ಅವ್ರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಂದರೆ ಅವರ ಉತ್ಸಾಹನ ಈ ಬಾಯೊಳಗೇನು ಈಚೆಗೆ ಬಿಡೋಕ್ಕೆ ಆಗದಂಥ ಸ್ಥಿತಿನಲ್ಲಿ ಇದ್ದಾರೆ. ಆದ್ದರಿಂದ ನಾನು ಹೇಳ್ತೀನಿ, ರೈತರು ಸಾಕಷ್ಟು ಸೋಲಾರ್ನ ಅವಲಂಬಿಸಿ. ಯಾಕೆಂದರೆ ಇದನ್ನು ಮಾಡ್ಕೊಂಬಿಟ್ರೆ ನೆಮ್ಮದೇ ಮನೇಲಿ ನಾವು ನಿದ್ದೆ ಮಾಡ್ಬೋದು. ಎಲ್ಲರೂ ರಾತ್ರಿನಾಗ ಹಿಂಸೆ ಕರೆಂಟ್ ಹಾಕ್ಕೊಡ್ತಾನೆ ನೀವು ಕೊಡ್ತಾನೆ ಅಂತ ಕಾಯಂಗಿಲ್ಲ. ಯಾವುದೇ ಹೋಗಿ ಹಾವು ಚೋಳು ಮಡ್ಗತ್ತೆ ಅದು ಇದು ಕಟ್ಟು ಅಂತ ಅನ್ನಂಗೂ ಇಲ್ಲ. ಶಿವ ಇಂಡಸ್ಟ್ರೀಸ್ನವರು ರೈತರ ಜೊತೆ ಒಳ್ಳೆ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಹೇಳ್ತೀನಿ, ಅವ್ರ ಜೊತೆ ಹೆಚ್ಚು ರೈತರು ವಿಶ್ವಾಸ ಗಳಿಸುವಂಥದ್ದನ್ನು ಮಾಡಿ ನೀರನ್ನ ಒಳ್ಳೆ ನೀರು ತೆಗೆದುಕೊಡ್ತಾರೆ. ತಕ್ಕೊಟ್ರು ಅವ್ರು ಹೇಳ್ತಾರೆ ನಿಮಗೆ ಸಮಾಧಾನ ಆಗ್ತಾ, ಅದು ನಮಗೆ ಮತ್ತೆ ಖುಷಿ ಕೊಡುತ್ತೆ. ಆದ್ದರಿಂದ ಸಾಕಷ್ಟು ಜನ ರೈತರು ಇದನ್ನು ಉಪಯೋಗಿಸ್ಬೇಕು. ನಮಗೆ ಬೇಕಾಗಿರೋದು ಬೇಸಿಗೆನಲ್ಲಿ, ಮಳೆಗಾಲದಿಂದಾಗ ಒಂದು ಗಂಟೆ ಕಡಿಮೆನೇ ಓಡಲಿ, ಬೇಸಿಗೆನಲ್ಲಿ ನೀರು ಬೇಕು. ಆ ಬೇಸಿಗೆನಲ್ಲಿ ಉತ್ತಮವಾದಂಥ ಸೋಲಾರಿಂದ ಅನುಕೂಲ ಆಗುತ್ತೆ, ಉಪಯೋಗಿಸ್ಕೊಳ್ಳಿ. ಶಿವ ಇಂಡಸ್ಟ್ರಿ ಸೋಲಾರ್ ಪಂಪ್ ಸೆಟ್ಟು ನಮ್ಮದು ಮನುಷ್ಯರ ಹೋಗಿ ಪಪ್ಪುಸ್ವಾಳ್ಯ ಗ್ರಾಮ, ತುರುವೇಕೆರೆ ತಾಲೂಕಿಂದು. ನಮ್ಮ ನೀರಿನ ಕರೆಂಟಿನ ಅಭಾವದಿಂದ ಸೋಲಾರ್ಗೆ ಅಂತ ಹೇಳ್ಬಿಟ್ಟು ನಾವು ಭಾಳ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಶಿವ ಇಂಡಸ್ಟ್ರೀಸ್ನವರು ಉತ್ತಮವಾದಂಥ ರೆಸ್ಪಾನ್ಸ್ ಮಾಡಿ ಒಳ್ಳೆ ಇದನ್ನು ಮಾಡಿದ್ದಾರೆ. ಇವತ್ತು ನೀರಿನ ಬರ ಇವತ್ತು ನಮಗೆ ಅನುಕೂಲ ಇದೆ. ಇದನ್ನು ರೈತರು ಸಾಕಷ್ಟು ಉಪಯೋಗಿಸಬೇಕು ಅಂತ ನಾವೆಲ್ಲರೂ ಕೇಳ್ತಿದ್ದೀವಿ. ಹಾಗೆಯೇ ನಮ್ಮ ತೋಟಗಾರಿಕಾ ಇಲಾಖೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಅಧಿಕಾರಿಗಳು ಒಳ್ಳೆಯ ರೆಸ್ಪಾನ್ಸ್ ಮಾಡಿ ಸಾಕಷ್ಟು ಬೆಂಬಲ ಕೊಟ್ಟರು. ಇದರಿಂದ ಸಾಕಷ್ಟು ನಮಗೆ ಅನುಕೂಲ ಆಗುತ್ತೆ. ನೀವು ರೈತರು ಹೆಚ್ಚೆಚ್ಚು ಇದನ್ನ ಉಪಯೋಗಿಸ್ಕೊಳ್ಳಿ. ಸೋಲಾರ್ನವರು ರೈತರ ಜೊತೆ ಒಳ್ಳೆಯ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ನೀವು ಇದು ಮಾಡಿ. ಯಾಕೆಂದರೆ ರೈತರು ದುಡ್ಡು ಸಿಕ್ಕೊಟ್ರೆ ಸಾಕು, ಕಂಪ್ನಿಗಳು ಅವ್ರು ಹೊರಟೋಗಿರ್ತಾರೆ. ಆದರೆ ಸೋಲಾರ್ ಕಂಪ್ನಿಯವ್ರದ್ದು ಏನು ಶಿವ ಇಂಡಸ್ಟ್ರೀಸ್ನವರು ನಿಮಗೆ ತೃಪ್ತಿ ಆತ ಅಂತ ಕೇಳೋಕ್ಕೆ 2 ದಿವಸ ಉಳ್ಕೊಂಡಿದ್ದಾರೆ ಇಲ್ಲೇ. ಯಾಕೆಂತಂದರೆ ನಾವು ಒಂದು ಬೆಳಿಗ್ಗೆ ಏನು ಥರ ನೀರು ಬರುತ್ತೆ, ಸಾಯಂಕಾಲ ಏನು ಥರ ನೀರು ಬರುತ್ತೆ ಅಂತ ಚೆಕ್ ಮಾಡೋಕ್ಕೋಸ್ಕರ ಅವ್ರನ್ನ ಉಳಿಸ್ಕೊಂಡ್ವಿ. ಅದಕ್ಕೆ ಅವ್ರು ಉಳ್ಕೊಂಡು ಬೆಳಿಗ್ಗೆ ಹಿಂಗೆ ಬರುತ್ತೆ, ಸಾಯಂಕಾಲದಾಗ ಹಿಂಗೆ ಬರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ದಯವಿಟ್ಟು ರೈತರಿಗೆ ಒಳ್ಳೆ ವರದಾನ ಇದು. ಶಿವ ಇಂಡಸ್ಟ್ರೀಸ್ನವರು ರೈತರ ಜೊತೆ ಒಳ್ಳೆ ಸಂಪರ್ಕದಲ್ಲಿದ್ದಾರೆ. ಹೆಚ್ಚೆಚ್ಚು ಇದನ್ನು ರೈತರುಗಳು ಉಪಯೋಗಿಸಬೇಕು ಅಂತ ನಾನು ಕೇಳ್ತೇನೆ. ಅವ್ರು ಮಾಡ್ತಾರೆ. ಆದ್ದರಿಂದ ಎಲ್ಲ ರೈತರುಗಳು ಯಾರಿಗೆ ಕರೆಂಟಿನ ಅಭಾವ ಅಂತ ಹೇಳ್ತೀರೋ ಅಂಥವರು ಇಂಥವ್ರನ್ನ ಉಪಯೋಗಿಸ್ಕೊಳ್ಳಿ ಅಂತ ರೈತರು ಮನವಿ ಮಾಡ್ತಾರೆ. ಶಿವ ಇಂಡಸ್ಟ್ರೀಸ್ನವರು ರೈತರ ಜೊತೆ ಒಳ್ಳೆ ಸಂಪರ್ಕದಲ್ಲಿದ್ದಾರೆ. ಒಳ್ಳೆ ತಂದಲ್ಲಿ ಅವರ ರೈತರನ್ನ ಏನಾದರೂ ಆಗಲಿ ನಾವು ಇದ್ದೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಅದರಲ್ಲೂ ನಮಗೆ ವಿಶ್ವಾಸ ಏನಪ್ಪ ಅಂತಂದರೆ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ಅವ್ರದ್ದು ಆಫೀಸ್ ಇರೋದ್ರಿಂದ ನಮಗೆ ಹತ್ತಿರದಲ್ಲಿದ್ದಾರೆ. ಏನು ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇತ್ತು. ಆದರೆ ಈ ನೀರು ಬರ್ತಾ ಇರೋದನ್ನ ನೋಡಿದ್ಮೇಲೆ ನಾವು 9 ಗಂಟೆಗೆ ಆನ್ ಮಾಡಿರೋ ಮೋಟ್ರಿದು 9 ಗಂಟೆಯಿಂದ ಇವಾಗ 10 ಗಂಟೆ ಆಗಿದೆ. 1 ಅವರು ರೈಸ್ ಆಗ್ತಾಯಿದೆ ಬಿಟ್ಟರೆ ಡೌನ್ ಆಗ್ತಾಯಿಲ್ಲ. ಆದ್ದರಿಂದ ಕಂಪು ಇದನ್ನು ಉಪಯೋಗಿಸಬೇಕು ಅಂತ ನಾನು ಮುಂದುವರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವು ಶಿವ ಇಂಡಸ್ಟ್ರೀಸ್ನ ಕಲಿತು ಕೊಡ್ಕೊಂಡಾಯಿತು. ಇಲ್ಲಿ ಕಲಿತು ನಲ್ಕ ತೊಗೊಳಕ್ಕೆ ನನಗೆ ಸಂತೋಷ ಆಯಿತು. ಚೆನ್ನಾಗಿ ನೀರು ಬರ್ತಾಯಿದೆ. ಎಲ್ಲರೂ ಉಪಯೋಗಿಸ್ಕೊಂಡು ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಗಂಗಾಧರ್ ಸರ್ ಆದಂಥ ರೈತರ ಪತ್ನಿಯವರು ಏನು ಹೇಳಿದ್ರು ಇಷ್ಟೊತ್ತವರೆಗೂ ಅಂತ. ಧನ್ಯವಾದಗಳು ಸ್ನೇಹಿತರೆ. ನೋಡಿ, ನಮ್ಮ ರೈತರಾದಂಥ ನಾಗಭೂಷಣ್ ಅವರು ಇಲ್ಲೇ ಇದ್ದಾರೆ. ಅವರು ಏನನ್ನಿಸ್ತು ಕೇಳೋಣ. ಸರ್, ನಮಗೆ ಮೊದಲೆಲ್ಲ ಕರೆಂಟಿಂದ ಅಭಾವ ಇತ್ತು, ವೋಲ್ಟೇಜ್ ಕಮ್ಮಿ ಇತ್ತು, ನೀರುಗಳು ಸಾಕಾಗ್ತಿರ್ಲಿಲ್ಲ. ಇವಾಗ ಸೋಲಾರ್ ಹಾಕ್ತಿದ್ವಿ. ಸೋಲಾರ್ ಹಾಕಿದ್ಮೇಲೆ ನೀರು ತುಂಬ ಚೆನ್ನಾಗಿ ಬರ್ತಾಯಿತ್ತು. 2 ಇಂಚು ನೀರು ಬರ್ತಾಯಿತ್ತು. ಅದು ಸಿಕ್ಕಾಪಟ್ಟೆ ಸಮಸ್ಯೆ ಆಯಿತು. ಹೀಗಾಗಿ ಇದೆಲ್ಲ ಸಣ್ಣ ಪುಟ್ಟ ಇದರಲ್ಲವ ಸೋಲಾರ್ಗಳು ಹಾಕಿಕೊಂಡ್ರೆ ತುಂಬ ಉತ್ತಮ ಅನಿಸುತ್ತೆ ಹೇಳಿ.
ಧನ್ಯವಾದಗಳು ನಾಗಭೂಷಣ್ ಸರ್. ರೇಣುಕಯ್ಯ ರೈತರವರು ಇಲ್ಲೇ ಇದ್ದಾರೆ. ಅವರು ತುಮಕೂರು ಜಿಲ್ಲೆ ಕೊಪ್ಪ ತಾಲೂಕಿನವರು, ಕೊಪ್ಪಪಾಳ್ಯ ಊರಿನವರು. ನೋಡಿ ಅವರು ಏನು ಹೇಳ್ತಾರೆ ಕೇಳೋಣ. ನೋಡಿ, ಕರ್ನಾಟಕದ ಸರ್ಕಾರದ ಕರೆಂಟಿನ ಅಭಾವದಿಂದ ರೈತರು ಬೇಸತ್ತು ಹೋಗಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಈ ಸೋಲಾರ್ಗಳನ್ನು ಜನಗಳು ಉಪಯೋಗಿಸಿಕೊಂಡ್ರೆ ತುಂಬ ಅನುಕೂಲವಾಗ್ತಾ ಇದೆ ಅಂತ ನಾನು ಅನುಕೂಲ ಆಗೋಂಥ ಪರಿಸ್ಥಿತಿ ಮಾಡಿಕೊಡ್ಬೇಕು ಅಂತ ನಾನು ಈ ಸೋಲಾರ್ ಕಂಪ್ನಿಯವ್ರ ಕಡೆಯಿಂದ ಕೇಳ್ಕೊತಾ ಇದ್ದೀನಿ. ಸರ್ಕಾರದವರು ಕರೆಂಟಿನ ಅಭಾವ ತುಂಬ ಕಷ್ಟ ಆಗ್ತಾಯಿದೆ ಇವಾಗ ಮಾಡಿಕೊಡ್ತಾ ಇರೋದು. ಅಷ್ಟೇ ನಾನು ಈ ಸೋಲಾರು ಚೆನ್ನಾಗಿದೆ, ಚೆನ್ನಾಗಿ ಬರ್ತಾ ಇದೆ, ಇದನ್ನು ರೈತರು ಉಪಯೋಗಿಸಬಹುದು ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ರೈತರಾದಂಥ ಆನಂದ್ ಸರ್ ಅವರು ಬಂದಿದ್ದಾರೆ. ಗಂಗಾಧರ್ ಸರ್ ಅವರ ಸ್ನೇಹಿತರು ಇವರು. ಅವರು ಒಂದೆರಡು ಮಾತು ಹೇಳ್ಬೇಕಾಗಿ ಕೇಳ್ಕೊಂತೀನಿ ಸೋಲಾರ್ ಬಗ್ಗೆ. ಸೋಲಾರು ನಾವು ಇದು ಇವಾಗ ನಮ್ಮ ಸ್ನೇಹಿತರು ಗಣೇಶಪ್ಪರು ಮಾಡಿದ್ದಾರೆ, ಬಂದು ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬರ್ತಾ ಇದೆ ನೀರು. ಈ ಮೋಟ್ರಿಗೆ ಕರೆಂಟಿಗೆ ಕನ್ಫರ್ಮ್ ಮಾಡ್ಕೊಂಡ್ರೆ ಸೋಲಾರಲ್ಲಿ ಚೆನ್ನಾಗಿ ಬರ್ತಾ ಇದೆ. ಈಗ ನಿಮಗೆ ಇವತ್ತೇ ಫಸ್ಟ್ ಹಾಕ್ತಿರೋದ್ರಿಂದ ಈ ಸರ್ವಿಸ್ ಇದೇ ಥರ ಬಂದರೆ ನಿಮಗೆ ಅನುಕೂಲ ಆಗುತ್ತೆ, ಸೋಲಾರು ಉಪಯೋಗ ಬರುತ್ತೆ ಅಂತ ನಮ್ಮ ಈಗ ನಾವು ಒಂದು ಅಳವಡಿಸ್ಬೇಕು ಅಂತೇಳಿ ಈಗ ನೋಡಿದ್ರಿಂದ ಒಂದು ಅಳವಡಿಸ್ಬೇಕು ಅಂತ ಮುಂದಿದ್ದೀನಿ. ಇದು ಮಾಡಿಸ್ತೀವಿ ನೋಡೋಣ. ಇದು ಇವತ್ತು ಫಸ್ಟ್ ಅಲ್ವಾ, ಇನ್ನೊಂದು ವಾರ ನೋಡ್ತೀವಿ. ನೋಡ್ಬಿಟ್ಟು ಆಮೇಲೆ ನಿಮ್ಮ ಕಡೆ ಬಂದರೆ ನಾವು ಸೋಲಾರ್ಗೆ ಕರೆಂಟ್ ಇವತ್ತೆಲ್ಲ ಕರೆಂಟ್ ಇಲ್ಲ, ಕರೆಂಟ್ ಅಂತ ಒಂದು ಮಾಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊಂದವರೆಗೂ ನಮ್ಮ ಆನಂದ್ ಸರ್ ಏನು ಹೇಳಿದ್ರು ಅಂತ. ನಮ್ಮ ಹಾಗೆ ನಮ್ಮ ಮಲ್ಲಿಕ್ ಸರ್ ಕೂಡ ಇದ್ದಾರೆ ಇಲ್ಲಿ ಪಕ್ಕದಲ್ಲಿ. ಅವರು ಒಂದೆರಡು ಮಾತು ಆಡ್ತಾರೆ ಸ್ನೇಹಿತರೆ. ಏನಿಲ್ಲ, ನಮ್ಗೆ ಇದ್ರ ಬಗ್ಗೆ ಒಂದು ರೈಟ್ ಹೇಳಬೇಕು. ಏನಂದರೆ ಈಗ ನಮ್ಮದೇ ಆದ ಮೋಟ್ರ್ ಇದೆಯಲ್ಲ, ಆ ಮೋಟ್ರ್ ತಗೊಳಕ್ಕಾಗುತ್ತೆ. ನಿಮ್ಮದೇ ಆದ ಮೋಟ್ರಿಗೆ ಟೆಸ್ಟ್ ಮಾಡ್ಬೋದು, ಆದರೆ ಪವರು ಜಾಸ್ತಿ ಕೇಳುತ್ತೆ. ಅಂದರೆ ಪ್ಯಾನಲ್ಲು ಜಾಸ್ತಿ ಕೇಳುತ್ತೆ. ನಮ್ಮದು ಏನು ಇವಾಗ 9 ಪ್ಯಾನಲ್ ಅಳವಡಿಸಿದೀವಲ್ಲ, ಅದು 5 HP ಸರಿಯಾಗಿದೆ. ಇವಾಗ 5 ಕಿಲೋಮೀಟರ್ ಕರೆಕ್ಟಾಗಿ ಬರ್ತಾ ಇದೆ. 5 HP ಮೋಟ್ರ್. ಹೌದು. ಈ ಕರೆಂಟ್ ಮೋಟ್ರಲ್ಲಿ ಏನಾಗುತ್ತೆ, ಇದು ವೇರಿಯೇಷನ್ ಆಗ್ತಾ ಇರುತ್ತೆ. HP ಜಾಸ್ತಿ ಇರೋ HP ಜಾಸ್ತಿ ಇರೋ ಮೋಟ್ರಿಗೆ ಇದು ಒಂದು 7.5 HP ನಾವು 14 ಪ್ಯಾನಲ್ ಹಾಕ್ಕೊಡ್ತೀವಿ. ಹಂಗೆ 10 HP 18 ಪ್ಲೇಟ್ ಹಾಕ್ಕೊಡ್ತೀವಿ. ಆದರೆ ನಮ್ಮದು ಅಂದರೆ ಜಾಸ್ತಿ ಆಗುತ್ತೆ. ಹೌದು. ಸ್ಟಾಕ್ ಸ್ಟಾಪ್ ಹಂಗೆ ಸರ್. ಈಗ 10 HP ಬಂದು ಎಲ್ಲ ಹೇಳಿದ್ದು ಕೇಳ್ಕೊಂಡ್ರಿ. ಇವಾಗ ನಮ್ಮ ಇನ್ನೊಬ್ಬ ರೈತರು ಇದ್ದಾರೆ ಇಲ್ಲೇನೆ, ಅವರು ಸೋಮಶೇಖರಯ್ಯ ಅಂತ ಅವ್ರ ಹೆಸರು. ಅವರು ಇದೇ ಗ್ರಾಮದವರು. ಅವ್ರೇನು ಹೇಳ್ತಾರೆ ಕೇಳೋಣ. ಮಾತಾಡಿ. ಇದು ಸೋಲಾರಿಂದ ಭಾಳ ಅನುಕೂಲ ಇರೋಂಗೆ ಕಾಣುತ್ತೆ. ನಮಗೂ ನಾವು ಹೊಸಬ್ರು, ನಾವು ಮಾಡಿಸ್ಬೇಕು ಅಂತ ಇದು ಮಾಡಿದ್ವಿ. ಆದರೆ ಈಗ 8 ಅವರ್ ಕರೆಂಟ್ ಸಿಗೋದ್ರಿಂದ ಏನು ವಾರದಲ್ಲಿ 3 ದಿವಸ ನೀರು ಹೊಡ್ಕೊಂಡ್ರೆ ಸಾಕು. ಈ ಥರ ನೀರು ಬಂದ್ಬಿಟ್ರೆ ಫೈನು. ಎಲ್ಲಕ್ಕೂ ಚೆನ್ನಾಗೈತಿ, ಒಳ್ಳೆ ಇದರಿಂದ ನಮಗೆ ಭಾಳ ಅನುಕೂಲ ಕಾಣ್ತೈತಿ. ಈ ಕರೆಂಟರು ಏನು ಅರ್ಧ ಗಂಟೆಗೆ ಒಂದ್ಸರಿ ತೆಗಿತಾರೆ, ಕಾಲು ಗಂಟೆಗೆ ಒಂದ್ಸರಿ ತೆಗಿತಾರೆ. ಅದ್ರ ಬತ್ತಿ ಆಗುತ್ತಲ್ಲ, ಉಳ್ಕೊಂತೈತಲ್ಲ ದುಡ್ಡು. ಅದೇನು ನಮಗೇನು ಇದೇನು ಲಾಸ್ ಏನಿಲ್ಲ. ಇದರಿಂದ ಭಾಳ ಅನುಕೂಲ ಐತಿ. ಇದರಿಂದ ಗಂಗಾಧರು ನೀವು ಮಾಡಿಸಿರೋದು ಭಾಳ ಅನುಕೂಲ. ಯಾಕಂದ್ರೆ ಇದು ನಾವು ಮಾಡಿಸ್ಬೇಕು ಅನ್ನೋದು ತೋರಿಸ್ತೀನಿ ಬರ್ರಿ. ಈಗಲೇ ನಮ್ಮದು ಫೀಲ್ಡ್ ನೋಡಿಬಿಟ್ಟು ನೋಡೋಣ. ಅದು ಆದರೆ ನಾವು ಮಾಡ್ತಾನೆ ನೋಡಿ ರೈತರೆ, ಇವರು ಬೆನ್ನೇಶ್ವರ ಹೋಬಳಿ ತುರುವೇಕೆರೆ ತಾಲೂಕು ಕೊಪ್ಪದಪಾಳ್ಯ ಗ್ರಾಮದ ನಮ್ಮ ಊರಿನ ರೈತರು. ನಾವು ಅವ್ರನ್ನ ಮಧ್ಯದಲ್ಲೂ ಕೇಳ್ತಿದ್ವಿ, ಮಾಡಿಸ್ರಿ ನಿಮ್ಮಂಥವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ವಿ. ನಂಬಿಕೆ ಕಡಿಮೆ ಅನ್ನೋರು. ಇವತ್ತು ಶಿವ ಇಂಡಸ್ಟ್ರೀಸ್ನವರು ನಂಬಿಕೆನ ತೋರ್ಸೋಕ್ಕೋಸ್ಕರ 2 ದಿವಸ ನಮ್ಮ ಜೊತೆ ಇದ್ದಿದ್ದರಿಂದ ನನಗೆ ಅವ್ರ ಮೇಲೆ ಆತ್ಮವಿಶ್ವಾಸ ಜಾಸ್ತಿಯಾಗಿ ರೈತರನ್ನ ಕರೆದು ನೋಡಿ ರೈತರೇ ಇವರಿಂದ ಎಷ್ಟು ಅನುಕೂಲ ಐತೆ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ರೈತರು ಯಾರೇ ಆಗಿರಲಿ, ನಿಮಗೆ ಅನಾನುಕೂಲ ಕರೆಂಟ್ನಿಂದ ಆಗೈತೆ ಅಂತಂದರೆ ಇಂಥದನ್ನ ಉಪಯೋಗಿಸ್ಕೊಳ್ಳಿ. ಸರ್ಕಾರದಿಂದಲೂ ಸವಲತ್ತಿದೆ, ಆ ಸವಲತ್ತನ್ನು ಹೆಚ್ಚು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊತ್ತವರೆಗೂ ನಮ್ಮ ಸೋಮಶೇಖರ್ ಸರ್ ಏನು ಹೇಳಿದ್ರು ಅಂತ. ಅವರು ರೈತರಾಗಿರೋದ್ರಿಂದ ರೈತರಿಗೆ ಉಪಯೋಗ ಆಗಲಿ ಅಂತ ಆಗುತ್ತೆ ಸರ್. ಇದು 100% ಗ್ಯಾರಂಟಿ ಉಪಯೋಗ ಇದ್ದೇ ಐತಿ. ಇದು ಮುಂದಾಗ್ಲಿಂದಲೂ ನಮಗಿತ್ತು. ಬಟ್ ಆದ್ರೆ ಇದರಿಂದ ಏನು ಅರ್ಥ ಅಂತಂದ್ರೆ ನಾವು ಸುಮ್ಮನಿದ್ದು. ಈಗ ಇವರು ಗಂಗಾಧರಪ್ಪರು ಮಾಡಿರೋದ್ರಿಂದ ನಮಗೆ ಭಾಳ ಅನುಕೂಲ ಕಾಣ್ತಾ ಐತಿ. ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಅವರು ಈ ನೀರು ಬರೋದನ್ನ ನೋಡಿ ಅವರು ಇವಾಗ ಸೋಲಾರ್ ಸಿಸ್ಟಮ್ನ ಅಳವಡಿಸ್ಬೇಕು ಅಂತ
ನಮ್ಮಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಸೈಟ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಮಗೂ ಖುಷಿಯಾಗಿದೆ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊತ್ತವರೆಗೂ ನಮ್ಮ ಗಂಗಾಧರ್ ಸರು ರೈತರವರು ಏನು ಹೇಳಿದ್ರು ಅಂತ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ರೈತರೆಲ್ಲರೂ ನಮ್ಮ ಸೋಲಾರ್ ಸಿಸ್ಟಮ್ನ ಉಪಯೋಗಿಸ್ಕೊಳ್ಳಿ. ಒಳ್ಳೆ ಚೆನ್ನಾಗಿದೆ, ನೀರು ಚೆನ್ನಾಗಿ ಬರ್ತಾ ಇದೆ. ಧನ್ಯವಾದಗಳು ಸ್ನೇಹಿತರೆ.